ಬೆಂಗಳೂರಿನ 40 ಖಾಸಗಿ ಶಾಲೆಗಳಿಗೆ ಇವತ್ತು ಬಾಂಬ್ ಬೆದರಿಕೆ ಕರೆ ಬಂತು. ಕರೆ ಬಂದಿದೆ ಅಂದ ತಕ್ಷಣ ಅದನ್ನು ಸುಮ್ಮನೆ ಬಿಡೋಕ್ಕಾಗುತ್ತಾ? ವಿದ್ಯಾರ್ಥಿಗಳನ್ನೆಲ್ಲ ಆಚೆ ಕಳಿಸಿ ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡಿದರು. ಯಾರು ಈ ರೀತಿಯಾಗಿ ಪದೇ ಪದೇ ಬೆದರಿಕೆಗಳನ್ನು ಹಾಕ್ತಾ ಇದ್ರು? ಹಿಂದೆಯೂ ಕೂಡ ಇದೇ ರೀತಿಯಾಗಿ ಬೆದರಿಕೆ ಇಮೇಲ್ಗಳೆಲ್ಲ ಬಂದಿದ್ವು. ಈಗಲೂ ಕೂಡ ಅದೇ ರೀತಿಯಾಗಿ ಬಂದಿದೆ. ಒಂಥರ ಗಾಬರಿ ಆಗ್ತಾ ಇದೆ ವಿದ್ಯಾರ್ಥಿಗಳಲ್ಲಿ, ಪೋಷಕರಲ್ಲಿ. ಸ್ಟೋರಿ ನೋಡಿ. ಬೆಂಗಳೂರಿನ ಖಾಸಗಿ ಶಾಲೆಗಳಿಗೆ ಮತ್ತೆ ಬಾಂಬ್ ಬೆದರಿಕೆ. 40 ಶಾಲೆಗಳಿಗೆ ಬಾಂಬ್ ಬೆದರಿಕೆ ಇಮೇಲ್. ಕಿಡಿಗೇಡಿಯಿಂದ ಏಕಕಾಲದಲ್ಲಿ ಇಮೇಲ್ ಆತಂಕ. ಬೆಂಗಳೂರು ನಗರದ ಖಾಸಗಿ ಶಾಲೆಗಳಿಗೆ ಪದೇ ಪದೇ ಬೆದರಿಕೆ ಕರೆಗಳು ಬರ್ತಿವೆ. ಬೆದರಿಕೆ ಇಮೇಲ್ಗೆ ಪೊಲೀಸರಿಂದ ಮೂಗುದಾರ ಮಾತ್ರ ಬಿಡುವ ಲಕ್ಷಣಗಳು ಕಾಣ್ತಿಲ್ಲ. ಇದೀಗ ಮತ್ತೆ ಕಿಡಿಗೇಡಿಗಳು ಶಾಲೆಗಳಿಗೆ ಬಾಂಬ್ ಬೆದರಿಕೆ ಇಮೇಲ್ ಕಳಿಸಿದ್ದು ಶಾಲಾ ಆಡಳಿತ ಮಂಡಳಿ, ಮಕ್ಕಳು ಹಾಗೂ ಪೋಷಕರನ್ನ ಆತಂಕಕ್ಕೀಡು ಮಾಡಿತ್ತು. ಬೆಂಗಳೂರು ನಗರದ ಪಶ್ಚಿಮ ಹಾಗೂ ಪೂರ್ವ ವಿಭಾಗದ ಸುಮಾರು 40 ಶಾಲೆಗಳಿಗೆ ದುಷ್ಕರ್ಮಿಗಳು ಏಕಕಾಲಕ್ಕೆ ಬಾಂಬ್ ಬೆದರಿಕೆಯ ಇಮೇಲ್ ಮಾಡಿದ್ದಾರೆ. ಬೆಳಗ್ಗೆ 7:45ಕ್ಕೆ ಶಾಲಾ ಆಡಳಿತ ಮಂಡಳಿಯವರು ಇಮೇಲ್ ಪರಿಶೀಲನೆ ಮಾಡಿದಾಗ ಘಟನೆ ಬೆಳಕಿಗೆ ಬಂದಿದೆ. ಬೆಂಗಳೂರಿನಲ್ಲಿ 40ಕ್ಕೂ ಹೆಚ್ಚು ಶಾಲೆಗಳಿಗೆ ಬಾಂಬ್ ಬೆದರಿಕೆಯ ಮೇಲ್ ಬಂದಿರುವಂಥದ್ದು. ಅದರಲ್ಲಿ ಚಾಮರಾಜಪೇಟೆಯ ವಿಸ್ಡಮ್ ಇಂಟರ್ನ್ಯಾಷನಲ್ ಸ್ಕೂಲ್ಗೂ ಕೂಡ ಬಾಂಬ್ ಬೆದರಿಕೆ ಮೇಲ್ ಬಂದಿರುವಂಥದ್ದು. ಈ ನಿಟ್ಟಿನಲ್ಲಿ 800ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಓದುವಂಥ ಈ ಶಾಲೆಯಲ್ಲಿ ಈಗ ಮಕ್ಕಳನ್ನು ಬೇರೆಡೆಗೆ ಶಿಫ್ಟ್ ಮಾಡಿರುವಂಥದ್ದು. ಮಕ್ಕಳನ್ನು ಕೂಡ ಈಗ ಮನೆಗೆ ಕಳಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಪೋಷಕರು ಕೂಡ ಆತಂಕಕ್ಕೆ ಒಳಗಾಗಿದ್ದರು. ಪೋಷಕರ ವಾಟ್ಸಪ್ ಗ್ರೂಪ್ ಕೂಡ ಶಾಲೆಯ ಆಡಳಿತ ಮಂಡಳಿಯವರು ಪ್ಲೀಸ್ ಅರ್ಜೆಂಟ್ ಪಿಕಪ್ ಯುವರ್ ಚಿಲ್ಡ್ರನ್ಸ್ ಅಂತೇಳಿ ಮೆಸೇಜ್ ಹಾಕಿದ್ದಾರೆ. ಈ ನಿಟ್ಟಿನಲ್ಲಿ ಪೋಷಕರೆಲ್ಲರೂ ಕೂಡ ಬಂದು ತಮ್ಮ ಮಕ್ಕಳನ್ನು ಕರೆದುಕೊಂಡು ಹೋಗುವಂಥ ಕೆಲಸಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ. ಸ್ಥಳದಲ್ಲಿ ಪೊಲೀಸರು ಕೂಡ ಬಿಟ್ಟಿರುವಂಥದ್ದನ್ನು ಗಮನಿಸ್ತಾ ಹೋಗ್ತಾ ಇದ್ದಾರೆ. ಯಾವಾಗ ಬಾಂಬ್ ಮೇಲ್ ಬಂದಿದೆಯೋ ಆ ರೀತಿ ಬಂದ ತಕ್ಷಣವೇ ಪೊಲೀಸರು ಚಾಮರಾಜಪೇಟೆಯ ವಿಸ್ಡಮ್ ಇಂಟರ್ನ್ಯಾಷನಲ್ ಸ್ಕೂಲ್ಗೆ ಬಂದು ಇಲ್ಲಿ ಭದ್ರತೆಯನ್ನು ಕೊಟ್ಟಿರುವಂಥದ್ದು. ಜೊತೆಗೆ ಇಲ್ಲಿ ಇದ್ದಂಥ ಈ ಶಾಲೆಯ ಮಕ್ಕಳನ್ನ ಈ ಬಿಲ್ಡಿಂಗ್ನ ಬೇಸ್ಮೆಂಟ್ಗೆ ಶಿಫ್ಟ್ ಮಾಡುವಂಥ ಕೆಲಸಕ್ಕೆ ಮುಂದಾಗಿದ್ದಾರೆ. ಬಾಂಬ್ ಬೆದರಿಕೆ ಮೇಲೆ ಬಂದ ಹಿನ್ನೆಲೆಯಲ್ಲಿ ಸುರಕ್ಷಿತವಾಗಿ ಮಕ್ಕಳನ್ನು ತಮ್ಮ ಪೋಷಕರು ಮತ್ತು ಶಿಕ್ಷಕರು ಕಳಿಸಿಕೊಡುವಂಥ ಕೆಲಸವನ್ನು ಈಗಾಗಲೇ ಆಗ್ತಾ ಇರುವಂಥದ್ದು. ಕೂಡಲೇ ಕಾರ್ಯಪ್ರವೃತ್ತರಾದ ಶಾಲಾ ಆಡಳಿತ ಪೊಲೀಸ್ ಕಂಟ್ರೋಲ್ ರೂಮ್ಗೆ ಕರೆ ಮಾಡಿ ವಿಷಯ ತಿಳಿಸಿದ್ದಾರೆ. ತಕ್ಷಣವೇ ಪೊಲೀಸರು ಎಲ್ಲಾ ಶಾಲೆಗಳಿಗೆ ಬಾಂಬ್ ಸ್ಕ್ವಾಡ್, ಡಾಗ್ ಸ್ಕ್ವಾಡ್ ಜೊತೆ ಹೋಗಿ ಶಾಲೆಗಳ ಸುತ್ತಮುತ್ತ ಪರಿಶೀಲನೆ ನಡೆಸಿದ್ದಾರೆ. ಎಲ್ಲಿಯೂ ಕೂಡ ಅನುಮಾನಾಸ್ಪದ ವಸ್ತುಗಳು ಕಂಡು ಬಂದಿಲ್ಲ. ಹಾಗಾಗಿ ಫೇಕ್ ಮೇಲ್ ಅನ್ನೋದು ಖಾತ್ರಿಯಾಗಿದೆ. 7:45 ನಮಗೆ ಮೇಲ್ ಬಂತು. ನಾವು ಚೆಕ್ ಮಾಡಿದ ಮೇಲೆ ಇಮಿಡಿಯೇಟ್ಲಿ ಭಾರತೀನಗರ್ ಪೊಲೀಸ್ ಸ್ಟೇಷನ್ ಅವರಿಗೆ ನಾವು ಇನ್ಫಾರ್ಮ್ ಮಾಡಿದ್ದೀವಿ. ವಿದಿನ್ 5 ಮಿನಿಟ್ಸ್ ಅವ್ರು ಬಂದು ಎಲ್ಲ ಚೆಕ್ ಮಾಡಿದ್ರು. ಏನು ಥ್ರೆಟ್ ಏನೂ ಇಲ್ಲ. ಯಾರೋ ಒಂದು ಸೈಕಾಲಜಿಕಲಿ ಅಫೆಕ್ಟೆಡ್ ಮ್ಯಾನ್. ವೆರಿ ನೀಟ್ಲಿ ವಿ ಹ್ಯಾವ್ ಫಾಲೋಡ್ ದ ರೂಲ್ಸ್. ಶಾಲೆಗೆ ಮೆಸೇಜ್ ವಾಟ್ಸಪ್ ಬಂತು ನಮಗೆ ಇವಾಗ ಫೋನಲ್ಲಿ ಎಮರ್ಜೆನ್ಸಿ ಮಕ್ಳಿಗೆ ಕಳಿಸ್ತಾ ಇದ್ದೀವಿ ಅಂತ ಅಷ್ಟೇ ಹೇಳಿರೋದು. ನಮಗೆ ಬೇರೆ ಏನಿಲ್ಲ. ಇದು ಎಮರ್ಜೆನ್ಸಿ ಐತೆ, ಬನ್ನಿ ಮಗುಗೆ ಕರ್ಕೊಂಡು ಹೋಗಿ ಹೇಳಿದ. ಬಾಂಬ್ ಎಲ್ಲರಿಗೆ ಸರ್ ಮಕ್ಕಳಿಗೆ ಬಿಡಕ್ಕೆ ಆಗಲ್ಲ ಸ್ಕೂಲ್ ಒಳಗಡೆ. ಅದಕ್ಕೆ ಮೆಸೇಜ್ ಬಂದ ಗೌರ್ಮೆಂಟ್ ಕರ್ಕೊಂಡು ಹೋಗ್ತಾ ಇದ್ದಾರೆ. ಫಸ್ಟ್ ಏನು ಹೇಳಿಲ್ಲ ಸ್ಕೂಲಿಂದ ಏನಾಗಿದೆ ಅಂತ ಏನು ಹೇಳಿಲ್ಲ ಅವರು. ಬರೀ ಮೆಸೇಜ್ ಬಂದಿದೆ, ಡ್ಯೂ ಟು ಸಮ್ ಎಮರ್ಜೆನ್ಸಿ ಕೈಂಡ್ಲಿ ಪಿಕಪ್ ಯುವರ್ ಸ್ಟೂಡೆಂಟ್ ಅಂತ. ಅದು ಉಸಿ ಬಾಂಬ್ ಏನೋ ಅಂತ ನೋಡಿ ಅಂತ ಹೇಳಿದ್ರು ಪೊಲೀಸ್. ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ ಸರ್. ಇಮೇಲ್ ಕಳಿಸೋದು, ಫೋನ್ ಮಾಡೋದು ಅಂತ ಆ ಥರ ಅದಕ್ಕೆ ಕಾನೂನು ತರ್ತಾ ಇದ್ದೀವಿ. ಈ ಸುಳ್ಳು ಮಾಹಿತಿಗಳು ಕೊಡ್ತಾರಲ್ಲ, ಸುಳ್ಳು ಹೇಳೋದು, ಪ್ರಚೋದನೆ ಮಾಡೋದು, ಇಂಥವಕ್ಕೆಲ್ಲ ಕಾನೂನು ತರ್ತಾ ಇದ್ದೀವಿ. ಈ ಹಿಂದೆಯೂ ಕೂಡ ಬೆಂಗಳೂರಿನಲ್ಲಿ ಮತ್ತು ರಾಜ್ಯದ ಅನೇಕ ಕಡೆ ಬಾಂಬ್ ಇಟ್ಟಿದ್ದೇವೆ ಅಂತ ಹೇಳಿ ಕರೆಗಳು ಬಂದಿದ್ದು, ಮೇಲ್ ಬಂದಿದ್ದನ್ನ ನಾನು ಈ ಸಂದರ್ಭದಲ್ಲಿ ಸ್ಮರಿಸ್ಕೊಳ್ತೇನೆ. ಅದೇ ರೀತಿ ಈಗಲೂ ಕೂಡ ಬಂದಿರತಕ್ಕಂಥದ್ದನ್ನ ನಾವು ವೆರಿಫೈ ಮಾಡ್ತೇವೆ. ಕರೆ ಬಂದಿದೆ, ಮೇಲ್ ಬಂದಿದೆ, ಅದನ್ನೆಲ್ಲ ವೆರಿಫೈ ಮಾಡ್ತೀವಿ. ಯಾವುದನ್ನು ನಾವು ಲಘುವಾಗಿ ತಗೊಳ್ಳೋದಕ್ಕೆ ಹೋಗೋದಿಲ್ಲ. ಚಾಲೂ ಮಾಡಿದ್ದಾರೆ, ವೆರಿಫೈ ಮಾಡ್ತಾರೆ. ಇನ್ನು ಘಟನೆ ಸಂಬಂಧ ಚಾಮರಾಜಪೇಟೆಯಲ್ಲಿರುವ ಬೆಂಗಳೂರು ಭವನ ಪ್ರೇಸ್ ಸ್ಕೂಲ್, ಸೈಂಟ್ ಜರ್ಮನ್ ಸ್ಕೂಲ್, MS ಧೋನಿ ಗ್ಲೋಬಲ್ ಸ್ಕೂಲ್, ಬಿಷಪ್ ಕಾಟನ್ ಸ್ಕೂಲ್, ವಿಸ್ಡಮ್ ಸ್ಕೂಲ್ ಆಡಳಿತ ಮಂಡಳಿಯಿಂದ ಪೊಲೀಸರು ದೂರು ಪಡೆದಿದ್ದಾರೆ. ಕಬ್ಬನ್ ಪಾರ್ಕ್, ಭಾರತೀನಗರ, ಚಾಮರಾಜಪೇಟೆ ಸೇರಿದಂತೆ ಸುಮಾರು 25ಕ್ಕೂ ಹೆಚ್ಚು ಠಾಣೆಗಳಲ್ಲಿ FIR ದಾಖಲಾಗಿದ್ದು, ಫೇಕ್ ಇಮೇಲ್ ಮಾಡಿ ಆತಂಕ ಹುಟ್ಟಿಸಿದ ಆರೋಪಿಗಳಿಗಾಗಿ ಪೊಲೀಸರು ಹುಡುಕಾಟ ನಡೆಸಿದ್ದಾರೆ. ನಾಗೇಶ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.